ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. 13 ವರ್ಷಗಳ ಬಳಿಕ ಪರಪ್ಪನ ಜೈಲು ದರ್ಶನ. 12 ದಿನಗಳ ವಿಚಾರಣೆ ಬಳಿಕ ನ್ಯಾಯಾಂಗ ಬಂಧನ. ಪತ್ನಿಗೆ ಥಳಿಸಿ ಸೆರೆಯುಂಡು ಬಂದಿದ್ದ ದಾಸ ಹತ್ಯೆ ಕೇಸ್ನಲ್ಲಿ ಕಾರಾಗೃಹ ವಾಸ. ಪ್ರಕರಣದಲ್ಲಿ ಮತ್ತೆ 4 ದಿನ ಕಸ್ಟಡಿ ಕೇಳಿದ್ದ ಪೊಲೀಸರು. 16 ಸಂಶಯಗಳಿಗೆ ಸಿಗಲೇ ಇಲ್ಲ ಸರಿಯಾದ ಉತ್ತರ. ದರ್ಶನ್ ನಂಬಿ ಜೈಲು ಸೇರಿದ್ದವರ ಕುಟುಂಬಗಳು ಕಂಗಾಲು. ಪೆನ್ ಡ್ರೈವ್ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರುವ ಪ್ರಜ್ವಲ್. ಸಲಿಂಗಕಾಮದಲ್ಲಿ ಲಾಕ್ ಆದ ಸಹೋದರ ಸೂರಜ್. ಐಪಿಸಿ ಸೆಕ್ಷನ್ 377, 342, 506 ಅಡಿ ಕೇಸ್ ದಾಖಲು. ಲೋಕಸಭೆ ಗೆದ್ದು ರಣೋತ್ಸಾಹದಲ್ಲಿರುವ ತೆನೆ ಕೇಸರಿ. ಹಸ್ತದ ಪ್ರಾಬಲ್ಯ ಮುರಿದ ಸಂಭ್ರಮದಲ್ಲಿ ಮಿಂದೆದ್ದ ದೋಸ್ತಿ. ಭವಿಷ್ಯದ ಎಲ್ಲ ಎಲೆಕ್ಷನ್ಗಳಲ್ಲಿ ಮೈತ್ರಿ ಮುಂದುವರಿಕೆ ಬಗ್ಗೆ ಆಸಕ್ತಿ. ನೀಟ್ ನೆಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಭಾರೀ ಆಕ್ರೋಶ. ಆರೋಪಗಳ ಬೆನ್ನಲ್ಲೇ ಪ್ರಬಲ ಕಾನೂನು ಜಾರಿ. ಕಾಪಿ ಮಾಡುವಾಗ ಸಿಕ್ಕಿಬಿದ್ರೆ 5 ವರ್ಷ ಜೈಲು, 10 ಲಕ್ಷ ರೂಪಾಯಿ ದಂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.